ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ತೇಜಸ್ ಮತ್ತು ಭಾರತದ ಕ್ಯಾಟ್ ಪ್ರೋಗ್ರಾಂ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ, ತೇಜಸ್ಸನ್ನು ಹೇಗೆ ಅಪ್ಡೇಟ್ ಮಾಡಲಾಗ್ತಾ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ವಿಚಾರ ಬಹಳ ಟ್ರೆಂಡಿಂಗ್ಗೆ ಬಂದಿದೆ. ಅದೇನು ಕೇಳಿದ್ರೆ ಫಂಡ್ ಕಾವೇರಿ. ಈ ಬಗ್ಗೆ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮುಂದೆ ಬೇಡ್ಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿಜಿ ಏನಾದರೂ ಮಾಡಿ ಕಾವೇರಿಗೆ ಫಂಡ್ ಮಾಡಿ. ಮಿತ್ರರೇ, ಇಲ್ಲಿ ಕಾವೇರಿ ಅಂತಂದ್ರೆ ಕಾವೇರಿ ನದಿ ಅಲ್ಲ, ಅದು ದೇಶದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಕಾವೇರಿ ಜೆಟ್ ಇಂಜಿನ್ ಪ್ರಾಜೆಕ್ಟ್ಗೆ. ಮಿತ್ರರೇ, ಭಾರತ ಇವತ್ತು ಎಲ್ಲಾ ವಿಧವಾಗಿಯೂ ಕೂಡ ಸಾಕಷ್ಟು ಮುಂದುವರೆದಿದೆ. ನಾವು ಚಂದ್ರಯಾನ ಮಾಡಿದೀವಿ, ಅಂದ್ರೆ ಚಂದ್ರನ ಮೇಲೆ ನಮ್ಮ ರೋವರ್ ಹೋಗಿ ಲ್ಯಾಂಡ್ ಆಗಿದೆ. ಅಷ್ಟೇ ಏಕೆ, ಭಾರತದ ಮಂಗಳಯಾನ ಪ್ರೋಗ್ರಾಂ ಕೂಡ ಸಕ್ಸಸ್ ಆಗಿದೆ. ಭಾರತ ಇವತ್ತು ಅತ್ಯಾಧುನಿಕವಾದಂತಹ ರಾಕೆಟ್ ತಂತ್ರಜ್ಞಾನವನ್ನು ಹೊಂದಿದೆ, ಅಣ್ವಸ್ತ್ರವನ್ನು ಹೊಂದಿದಂತಹ ದೇಶ ನಮ್ಮದು. ಭಾರತ ಯಾವುದೇ ಟೆಕ್ನಾಲಜಿಯಲ್ಲೂ ಕೂಡ ತೀರಾ ಹಿಂದೆ ಬಿದ್ದಿಲ್ಲ. ಇವತ್ತು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಯಾವ ರೀತಿಯಾಗಿ ಭಾರತ ಮುಂದೆ ಹೆಜ್ಜೆ ಇಟ್ಟಿದೆ, ಭಾರತದ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ನೀವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ರಿ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ ಭಾರತಕ್ಕೆ ಒಂದು ವಿಚಾರ ಮಾತ್ರ ಬಹಳ ದೊಡ್ಡ ಕೊರತೆ ಇದೆ. ಆ ಕೊರತೆ ಪ್ರತಿನಿತ್ಯ ಭಾರತವನ್ನ ಕಾಡ್ತಾ ಇರುತ್ತೆ. ಅದೇನು ಕೇಳಿದ್ರೆ, ಭಾರತದ ಬಳಿಯಲ್ಲಿ ಈವರೆಗೂ ಕೂಡ ಜೆಟ್ ಇಂಜಿನ್ ಟೆಕ್ನಾಲಜಿ ಇಲ್ಲ. ನಮ್ಮ ಬಳಿಯಲ್ಲಿ ಒಂದು ಇಂಜಿನ್ ಇದೆ, ನಾವು ಅದನ್ನ ಹಾರಾಟ ನಡೆಸಿದೀವಿ, ಪರೀಕ್ಷೆ ನಡೆಸಿದೀವಿ, ಎಲ್ಲದೂ ಕೂಡ ಆಗಿದೆ. ಆದ್ರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ತೇಜಸ್ಗೆ ಹಾಕೋಣ ಅಂತಂದ್ರೆ ಅದು ಸೂಟ್ ಆಗ್ತಾ ಇಲ್ಲ, ಅಥವಾ ನಮ್ಮ ಸೇನೆ ಏನ್ ಬಯಸುತ್ತೋ ಅದಕ್ಕೆ ಸರಿಯಾಗಿ ಆ ಇಂಜಿನ್ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ದೇಶಾದ್ಯಂತ ಜನ ಏನ್ ಕೇಳ್ತಾ ಇದ್ದಾರೆ, ನರೇಂದ್ರ ಮೋದಿಜಿ ನೀವು ಕಾವೇರಿ ಇಂಜಿನ್ಗೆ ಫಂಡ್ ಮಾಡಿ, ಅದಕ್ಕೆ ಬೇಕಾದಂತಹ ಸಪೋರ್ಟ್ ಅನ್ನ ಕೊಡಿ, ಏನಾದ್ರೂ ಮಾಡಿ ನಮ್ಮ ದೇಶವನ್ನ ಜೆಟ್ ಇಂಜಿನ್ ಟೆಕ್ನಾಲಜಿ ಹೊಂದಿದಂತಹ ದೇಶವನ್ನಾಗಿ ರೂಪುಗೊಳಿಸಿ. ಹೀಗಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಪೋಸ್ಟ್ ಗಳನ್ನ ಹಾಕಿ ಇವತ್ತು ಟ್ರೆಂಡಿಂಗ್ ಗೆ ತಂದಿದ್ದಾರೆ. ಟ್ವಿಟರ್ ನಲ್ಲಿ ಇವತ್ತು ಫಂಡ್ ಕಾವೇರಿ ಅನ್ನುವಂತಹ ವಿಚಾರ ಟ್ರೆಂಡಿಂಗ್ ನಲ್ಲಿದೆ. ಹಾಗಾದ್ರೆ ಏನಿದು ಕಾವೇರಿ ಇಂಜಿನ್ ಯಾಕೋಸ್ಕರವಾಗಿ ಫೇಲ್ಯೂರ್ ಆಯಿತು? ಭಾರತಕ್ಕೆ ಯಾಕೆ ಈ ಜೆಟ್ ಇಂಜಿನ್ ಟೆಕ್ನಾಲಜಿ ಸಿದ್ಧಿಸಿಲ್ಲ? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತೇಜಸ್ ಯುದ್ಧ ವಿಮಾನ ಇದೆಯಲ್ಲ, ಇದು ಭಾರತೀಯರ ಹೆಮ್ಮೆ. ನಾವೇ ರೆಡಿ ಮಾಡಿದಂಥ ಯುದ್ಧ ವಿಮಾನ. ಹಾಗಂತ ಭಾರತ ಎಲ್ಲರ ಮುಂದೆ ನಿಂತ್ಕೊಂಡು ಎದೆ ತಟ್ಕೊಂಡು ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ತೇಜಸ್ಸನ್ನು ನಾವು ಇನ್ಯಾರಿಗೋ ಮಾರಾಟ ಮಾಡಬೇಕು ಅಂತ ಹೇಳಿ ಬಹಳ ಉತ್ಸಾಹವನ್ನು ತೋರಿಸೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಭಾರತದ ಬಳಿಯಲ್ಲಿ ಉತ್ತರ ಇಲ್ಲ. ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ತೇಜಸ್ನಲ್ಲಿ ಏನಾದರೂ ಲೋಪ ಇದೆಯಾ ಅಥವಾ ಅದರ ಸಾಮರ್ಥ್ಯದಲ್ಲಿ ಏನಾದರೂ ಕೊರತೆ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ತೇಜಸ್ ಸರ್ವಶಕ್ತವಾದಂತಹ ಒಂದು ಯುದ್ಧ ವಿಮಾನ. ಆದ್ರೆ ಅದರಲ್ಲಿ ಏನು ಕೊರತೆ ಇದೆ ಅಂತಂದ್ರೆ, ಭಾರತ ರೆಡಿ ಮಾಡಿದಂತಹ ಜೆಟ್ ಇಂಜಿನ್ ಅದರಲ್ಲಿಲ್ಲ. ನಾವು ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ಸ್ ನ ಜೆಟ್ ಇಂಜಿನ್ ಅನ್ನ ಅಲ್ಲಿ ಬಳಸ್ತಾ ಇದ್ದೀವಿ. ಹೀಗಾಗಿ ತೇಜಸ್ ಅನ್ನ ನಾವು ಸಂಪೂರ್ಣ ಸ್ವದೇಶಿ ನಿರ್ಮಿತ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಯುದ್ಧ ವಿಮಾನ ಅಂತ ಬಂದ್ರೆ ಅದರ ಆತ್ಮವಾಗಿರುವಂತಹದ್ದೇ ಜೆಟ್ ಇಂಜಿನ್. ನಾವು ಆ ಜೆಟ್ ಇಂಜಿನ್ ಅನ್ನೇ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಅದು ಸ್ವದೇಶಿ ನಿರ್ಮಿತ ಹೇಗಾಗತ್ತೆ? ಇನ್ನು ನಾವು ಈ ಯುದ್ಧ ವಿಮಾನವನ್ನ ಮಾರಾಟ ಮಾಡ್ತೀವಿ ಅಂತಂದ್ರೆ ಬೇರೆ ದೇಶಗಳು ಪ್ರಶ್ನೆ ಕೇಳ್ತವೆ, ನೀವು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾ? ಯಾಕೆಂದ್ರೆ ನಿಮ್ಮ ದೇಶದಲ್ಲಿ ನಿಮ್ಮ ಸೇನೆಯೇ 40 ಆರ್ಡರ್ ಕೊಟ್ಟಿತ್ತು. ಆ 40 ಆರ್ಡರ್ ಬಂದು 40 ವರ್ಷ ಆದ್ರೂ ಕೂಡ ನೀವು ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ನಮಗೆ ಹೇಗೆ ನೀವು ತೇಜಸ್ ಯುದ್ಧ ವಿಮಾನವನ್ನ ಪೂರೈಕೆ ಮಾಡ್ತೀರಿ? ಇಂತಹ ಪ್ರಶ್ನೆಗಳು ಭಾರತಕ್ಕೆ ಎದುರಾಗುತ್ತೆ. ಹೀಗೆ ತೇಜಸ್ ಪ್ರೋಗ್ರಾಂಗೆ ಹಿನ್ನಡೆ ಉಂಟಾಗಿರುವಂತಹದ್ದು, ಜೊತೆಗೆ ಭಾರತ ಇಂತಹ ಪ್ರಶ್ನೆಗಳನ್ನು ಬೇಕಾದಂತಹ ಸನ್ನಿವೇಶ ಬಂದಿರುವುದು ಕೂಡ ಕೇವಲ ಒಂದೇ ಒಂದು ಕಾರಣಕ್ಕೆ. ಅದು ಯಾಕೆ ಕೇಳಿದ್ರೆ, ನಮ್ಮ ಬಳಿಯಲ್ಲಿ ಜೆಟ್ ಇಂಜಿನ್ ಟೆಕ್ನಾಲಜಿ ಇಲ್ಲ. ನಾವು ಫ್ರಾನ್ಸ್ ಬಳಿಯಲ್ಲಿ ಭಿಕ್ಷೆ ಬೇಡಬೇಕು, ಇಲ್ಲ ರಷ್ಯಾ ಬಳಿಯಲ್ಲಿ ಕೇಳ್ಕೊಳ್ಬೇಕು, ಅಮೆರಿಕ ಬಳಿಯಲ್ಲಿ ಕೇಳಬೇಕು. ಅಲ್ಲಿನ ಯಾವುದಾದ್ರೂ ಕಂಪನಿ ನಮಗೆ ಜೆಟ್ ಇಂಜಿನ್ ಅನ್ನ ಕೊಟ್ರೆ ನಾವು ಯುದ್ಧ ವಿಮಾನವನ್ನ ರೆಡಿ ಮಾಡಬಹುದು. ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಮಿತ್ರರೇ, ಆ ಕಂಪನಿಗಳು ಭಾರತವನ್ನ ಸಿಕ್ಕಾಪಟ್ಟೆ ಆಟ ಆಡಿಸ್ತಾ ಇದಾವೆ. ತೇಜಸ್ಗೆ ಬೇಕಾದಷ್ಟು ಇಂಜಿನ್ ಅನ್ನ ಜನರಲ್ ಎಲೆಕ್ಟ್ರಿಕ್ಸ್ ಇವತ್ತಿಗೂ ಕೂಡ ಪೂರೈಕೆ ಮಾಡ್ತಾ ಇಲ್ಲ, ಸಾಕಷ್ಟು ವಿಳಂಬ ಮಾಡ್ತಾ ಇದೆ. HALಗೆ ಈ ತೇಜಸ್ ಯುದ್ಧ ವಿಮಾನದ ಆರ್ಡರೇ ಬಿಸಿ ತುಪ್ಪ ಆಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಹಾಗಾದ್ರೆ ಭಾರತ ಯಾಕೆ ಜೆಟ್ ಇಂಜಿನ್ ಅನ್ನು ತಯಾರು ಮಾಡೋದಕ್ಕೆ ಯತ್ನ ಮಾಡಿಲ್ಲ? ಭಾರತಕ್ಕೆ ಯಾಕೆ ಆ ತಂತ್ರಜ್ಞಾನ ಇದುವರೆಗೆ ಸಿದ್ಧಿಸಿಲ್ಲ? ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಮಿತ್ರರೇ, ಭಾರತ ಪ್ರಯತ್ನ ಮಾಡಿಲ್ಲ ಅಂತೇನಿಲ್ಲ. 1984ರಲ್ಲಿ ನಮಗೆ ತೇಜಸ್ನ ಕಲ್ಪನೆ ಬಂತು, ಅಂದ್ರೆ ಸ್ವದೇಶಿ ನಿರ್ಮಿತ ಒಂದು ಯುದ್ಧ ವಿಮಾನವನ್ನು ರೆಡಿ ಮಾಡಬೇಕು ಅಂತ. ಅದಾದಂತಹ 5 ವರ್ಷಕ್ಕೆ ಭಾರತ ಕನಿಸೋದಕ್ಕೆ ಶುರುವಾಯಿತು. ಯುದ್ಧ ವಿಮಾನ ರೆಡಿ ಮಾಡೋದು ಎಷ್ಟು ಮುಖ್ಯವೋ, ನಮ್ಮದೇ ಆದಂತಹ ಸ್ವಂತ ಜೆಟ್ ಇಂಜಿನ್ ಅನ್ನು ತಯಾರು ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೀಗಾಗಿ 1989ರಲ್ಲಿ ಕಾವೇರಿ ಎನ್ನುವಂಥ ಹೆಸರಿನಲ್ಲಿ ಒಂದು ಜೆಟ್ ಇಂಜಿನ್ ಅನ್ನು ತಯಾರು ಮಾಡೋದಕ್ಕೆ ಭಾರತ ಯೋಜನೆಯನ್ನು ರೂಪಿಸುತ್ತೆ. ಭಾರತದ ಹೆಮ್ಮೆಯ DRDOದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRE ಇದಕ್ಕೆ ಈ ಜವಾಬ್ದಾರಿಯನ್ನು ಕೂಡ ವಹಿಸಲಾಗುತ್ತೆ. ಮಿತ್ರರೇ, ಇದಿರುವಂತಹದ್ದು ಬೆಂಗಳೂರಿನಲ್ಲಿ. ಈ GTRE 1996ಕ್ಕೆ ಮೊದಲ ಜೆಟ್ ಇಂಜಿನ್ ಅನ್ನ ಭಾರತಕ್ಕೆ ಕೊಡಬೇಕಾಗಿತ್ತು. ಅದೇ ಉದ್ದೇಶ ಇಟ್ಕೊಂಡು ಇವರು ಕೆಲಸವನ್ನ ಕೂಡ ಆರಂಭಿಸ್ತಾರೆ. ಆರಂಭದಲ್ಲಿ ಇವರಿಗೆ ಸರ್ಕಾರ 382 ಕೋಟಿ ರೂಪಾಯಿ ಫಂಡ್ ಮಾಡಿತ್ತು.
ಆದರೆ DRDOಗೆ ನಿರೀಕ್ಷೆಯಂತೆ 1996ಕ್ಕೆ ಮೊದಲ ಜೆಟ್ ಇಂಜಿನ್ ಅನ್ನು ರೆಡಿ ಮಾಡೋದಕ್ಕಾಗೋದಿಲ್ಲ. ಅನೇಕ ಚಾಲೆಂಜಸ್ಗಳು ಎದುರಾಗ್ತವೆ. ಇದು ಸಾಕಷ್ಟು ವಿಳಂಬ ಆಗ್ತಲೇ ಹೋಗುತ್ತೆ. 2000 ಇಸ್ವಿ ನಂತರ ಇವರೊಂದು ಕಾವೇರಿ ಜೆಟ್ ಇಂಜಿನ್ ಅನ್ನು ರೆಡಿ ಮಾಡ್ತಾರೆ. ಆರಂಭದಲ್ಲಿ ಇದನ್ನ ದೇಶದಲ್ಲೇ ಕೆಲವೊಂದಷ್ಟು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆದರೆ HALಗೆ ಇದು ತೃಪ್ತಿ ಕೊಡೋದಿಲ್ಲ. ಹೀಗಾಗಿ ಇದನ್ನ ರಷ್ಯಾದಲ್ಲಿ ಕೊಂಡೊಯ್ದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. 2004ರಲ್ಲಿ ರಷ್ಯಾದಲ್ಲಿ ಒಂದು ಹೈ ಆಲ್ಟಿಟ್ಯೂಡ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದರಲ್ಲಿ ಈ ಇಂಜಿನ್ ಟೋಟಲಿ ಫೇಲ್ಯೂರ್ ಆಗಿಬಿಡುತ್ತೆ. ಮತ್ತೆ ಒಂದಷ್ಟು ಸುಧಾರಣೆಯನ್ನ ತಂದು ಕಾವೇರಿಯನ್ನ ಪುನಃ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆಗ್ಲೂ ಮಿತ್ರರೇ, ಈ ಕಾವೇರಿ ನಿರೀಕ್ಷಿತವಾದಂತಹ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಇದುವರೆಗೆ ಕಾವೇರಿ ಇಂಜಿನ್ 3200 ಗಂಟೆಗಳ ಕಾಲ ಹಾರಾಟವನ್ನ ನಡೆಸಿದೆ. 13,000 ಅಡಿ ಎತ್ತರದಲ್ಲೂ ಕೂಡ ಈ ಇಂಜಿನ್ ಅನ್ನ ಜೋಡಿಸಿದಂತಹ ಫೈಟರ್ ಜೆಟ್ಗಳು ಹಾರಾಟ ನಡೆಸಿದವೆ. ಆದರೆ ಇದರ ಸಮಸ್ಯೆ ಏನು ಕೇಳಿದ್ರೆ, ಫೈಟರ್ ಜೆಟ್ಗೆ ಬೇಕಾದಷ್ಟು ಥ್ರಸ್ಟ್ ಅನ್ನ ಇದು ಒದಗಿಸೋದಿಲ್ಲ. ಮುಖ್ಯವಾಗಿ HAL ತನ್ನ ತೇಜಸ್ಗೆ ಮಿನಿಮಮ್ 90 ಕಿಲೋ ನ್ಯೂಟನ್ ನಷ್ಟು ಥ್ರಸ್ಟ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿತ್ತು. ಆದರೆ ಕಾವೇರಿ ಇಂಜಿನ್ ಅನ್ನ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಕೇವಲ 70 ರಿಂದ 76 ಕಿಲೋ ನ್ಯೂಟನ್ ನಷ್ಟು ಮಾತ್ರ ಥ್ರಸ್ಟ್ ಅನ್ನು ಒದಗಿಸೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ತೇಜಸ್ಗೆ ಈ ಕಾವೇರಿ ಇಂಜಿನ್ ಅನ್ನು ಬಳಸೋದಕ್ಕೆ HAL ನಿರಾಕರಿಸುತ್ತೆ. ನಾವಿದನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ, ನಾವು ಬೇರೆ ನೋಡ್ಕೊಳ್ತೀವಿ ಅಂತ ಅವರು ಜನರಲ್ ಎಲೆಕ್ಟ್ರಿಕ್ಸ್ ನೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಇವತ್ತು ನಾವು ತೇಜಸ್ಗೆ ಜನರಲ್ ಎಲೆಕ್ಟ್ರಿಕ್ಸ್ ನ ಇಂಜಿನ್ ಅನ್ನು ಬಳಸ್ತಾ ಇದ್ದೀವಿ. ಯಾವಾಗ ತೇಜಸ್ಗೆ ಕಾವೇರಿಯನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಮಾನ ಆಗುತ್ತೆ, ಅಲ್ಲಿಂದ ಮಿತ್ರರೇ ಈ ಯೋಜನೆ ನೆನೆಗುದಿಗೆ ಬೀಳ್ತಾ ಹೋಗುತ್ತೆ. ಬಳಿಕ ಆ ಇಂಜಿನ್ ಬಗ್ಗೆ ಯಾರು ಅಷ್ಟಾಗಿ ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಆದರೆ 2020ರ ಬಳಿಕ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಆತ್ಮನಿರ್ಭರದ ಕಲ್ಪನೆಯಡಿಯಲ್ಲಿ ಓನ್ ಆದಂತಹ ಒಂದು ಜೆಟ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಬೇಕು. ಭಾರತದ ಆಮ್ಕಾ ಯೋಜನೆಗಾದ್ರೂ ಸ್ವಂತ ಒಂದು ಜೆಟ್ ಇಂಜಿನ್ ಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಆರಂಭಿಸಿದೆ. ಆದರೆ ಇದರಲ್ಲಿ ಏನೋ ದೊಡ್ಡ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಭಾರತ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಕೇಳಿದ್ರೆ, ಮೊದಲನೇದಾಗಿ ನಾವು ಇಂಜಿನ್ನ ಗಾತ್ರವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ DRDOದ GTRE ಕಾವೇರಿ ಇಂಜಿನ್ ಅನ್ನು ರೆಡಿ ಮಾಡಿದೆಯಲ್ಲ, ಅವರು ರೆಡಿ ಮಾಡಿದಂತಹ ಇಂಜಿನ್ ನ ಗಾತ್ರ ತೀರಾ ದೊಡ್ಡದಾಗಿದೆ. ಅದನ್ನ ಫೈಟರ್ ಜೆಟ್ಗೆ ಕೂರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಕೂರಿಸಿದ್ದೆ ಆದ್ರೆ ಫೈಟರ್ ಜೆಟ್ ನ ಗಾತ್ರವೂ ಜಾಸ್ತಿ ಆಗುತ್ತೆ. ಆಗ ಅದಕ್ಕೆ ಸ್ಟೆಲ್ತ್ ಸಾಮರ್ಥ್ಯವನ್ನ ಕೊಡೋದಕ್ಕಾಗೋದಿಲ್ಲ. ಎರಡನೇದಾಗಿ ಥ್ರಸ್ಟ್ ಜಾಸ್ತಿ ಮಾಡಬೇಕು ಅಂತಂದ್ರೆ ಇಂಜಿನ್ ನ ಒಳಗಡೆ ಉಂಟಾಗುವಂತಹ ಹೀಟ್ ಪ್ರೊಡ್ಯೂಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ಸ್ ಇರಬಹುದು ಅಥವಾ ಫ್ರಾನ್ಸ್ ನ ಸ್ಯಾಫ್ರಾನ್ ಕಂಪನಿ ಇರಬಹುದು, ಇವರೆಲ್ಲ ತಯಾರು ಮಾಡ್ತಾರಲ್ಲ ಜೆಟ್ ಇಂಜಿನ್, ಅದರ ಹೀಟ್ ಎಷ್ಟಿರುತ್ತೆ ಕೇಳಿದ್ರೆ 1800 ಡಿಗ್ರಿ ಸೆಲ್ಸಿಯಸ್. ಇವತ್ತು 1200ರಿಂದ 1300 ಡಿಗ್ರಿ ಸೆಲ್ಸಿಯಸ್ ತಲುಪ್ತಾ ಇದ್ದಂತೆ ಸ್ಟೀಲ್ ಕರಗಿ ದ್ರವರೂಪಕ್ಕೆ ಬರುತ್ತೆ. ಅಂತಹದ್ರಲ್ಲಿ 1800 ಡಿಗ್ರಿ ಸೆಲ್ಸಿಯಸ್ ಹೀಟ್ ಉತ್ಪತ್ತಿ ಮಾಡಬೇಕು ಅಂತಂದ್ರೆ ಅಂತಹ ಕಾಂಪೋನೆಂಟ್ ಗಳನ್ನ ಅದರ ಒಳಗಡೆ ಅಳವಡಿಸಬೇಕಾಗುತ್ತೆ. ನೀವು ಸ್ಟೀಲ್ ಹಾಕಿದ್ರೆ ಕರಗಿ ಹೋಗ್ಬಿಡುತ್ತೆ, ಇಂಜಿನ್ನೇ ಕರಗಿ ಹೋಗುತ್ತೆ. ಈ ಒಂದು ವಿಚಾರದಲ್ಲಿ GTREಗೆ ಈವರೆಗೆ ಯಶಸ್ಸು ಸಿಕ್ಕಿಲ್ಲ. ಇನ್ನೂ ಹೆಚ್ಚಿನ ಸಂಶೋಧನೆಯನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಸಂಶೋಧನೆ ಹೆಚ್ಚು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಹೆಚ್ಚಿನ ಫಂಡಿಂಗ್ ಬೇಕಾಗುತ್ತೆ. ಸದ್ಯ ಕೇಂದ್ರ ಸರ್ಕಾರ ಇದಕ್ಕೆ ಪೂರಕವಾಗಿದೆ. ನಮ್ಮದೇ ಆದಂತಹ ಜೆಟ್ ಇಂಜಿನ್ ರೆಡಿ ಆಗಬೇಕು, ಅದಕ್ಕೆ ಎಷ್ಟಾದರೂ ನಾವು ಫಂಡ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಏನು ಕೇಳಿದ್ರೆ, 1989ರಿಂದ 2014ರವರೆಗೆ ಒಟ್ಟು 2000 ಕೋಟಿಯಷ್ಟು ಜೆಟ್ ಇಂಜಿನ್ ಪ್ರಾಜೆಕ್ಟ್ಗೆ ಸರ್ಕಾರ ಹಣ ಕೊಟ್ಟಿದೆ. ಆದರೆ 2014ರಿಂದ ಈವರೆಗೆ ಸರಿಸುಮಾರು 2000 ಕೋಟಿಗೂ ಹೆಚ್ಚಿನ ಹಣವನ್ನ ಜೆಟ್ ಇಂಜಿನ್ ಟೆಕ್ನಾಲಜಿ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ವೆಚ್ಚ ಮಾಡಿದೆ. ಅಂದ್ರೆ ಮೋದಿ ಸರ್ಕಾರದ ಪ್ರಯಾರಿಟಿಯಲ್ಲಿ ಕಾವೇರಿ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸೋದು ಕೂಡ ಇದೆ. ಆದ್ರೆ ಇವತ್ತು ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕರು ನಮ್ಮ ದೇಶದ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕರಿಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಮ್ಮದೇ ಆದಂತಹ ಒಂದು ಜೆಟ್ ಇಂಜಿನ್ ಟೆಕ್ನಾಲಜಿ ಇದ್ದಿದ್ದೇ ಆಗಿದ್ರೆ ಭಾರತದಲ್ಲಿ ಇನ್ನೂ ಸುಧಾರಿತವಾದಂತಹ ಫೈಟರ್ ಜೆಟ್ಗಳು ಇರ್ತಾ ಇದ್ವು. ಇವತ್ತು ನಾವು ಚೀನಾ ಇದೆ, ಪಾಕಿಸ್ತಾನ ಇದೆ, ಇಂತಹ ಶತ್ರುಗಳೆಲ್ಲ ಪಕ್ಕದಲ್ಲಿದ್ದಾರೆ ಅಂತ ಯೋಚನೆ ಮಾಡಬೇಕಾಗಿದ್ದಂತಹ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ನಮಗೆ ಜೆಟ್ ಇಂಜಿನ್ ಟೆಕ್ನಾಲಜಿಯ ಕೊರತೆ ಇದೆ ಅಂತ ಅನೇಕರಿಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಕೇಂದ್ರ ಸರ್ಕಾರದ ಮುಂದೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲಿ ನಮ್ಮದೇ ಆದಂತಹ ಸ್ವಂತ ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನ ಅಭಿವೃದ್ಧಿಪಡಿಸಿ, ಅದಕ್ಕೆ ಕೇಂದ್ರ ಸರ್ಕಾರ ಫಂಡ್ ಮಾಡಲಿ, ಹೀಗಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಇವತ್ತು ಜೆಟ್ ಇಂಜಿನ್ ಟೆಕ್ನಾಲಜಿ ಯಾರಿಗೂ ಕೂಡ ಸುಲಭವಾಗಿ ಸಿದ್ಧಿಸಿಲ್ಲ. ಅಮೆರಿಕ ಕೂಡ ಅದಕ್ಕೆ ಸಾಕಷ್ಟು ವರ್ಷಗಳ ಪರಿಶ್ರಮ ಪಟ್ಟಿದೆ. ರಷ್ಯಾ, ಫ್ರಾನ್ಸ್, UK ಈ ಎಲ್ಲ ದೇಶಗಳು ಕೂಡ 10 ವರ್ಷಗಳ ಕಾಲ ಅದಕ್ಕೆ ಪರಿಶ್ರಮ ಪಟ್ಟು ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅನಂತರದಲ್ಲಿ ಅವರಿಗೆ ಈ ಅತ್ಯಾಧುನಿಕವಾದಂತಹ ಟೆಕ್ನಾಲಜಿ ಸಿದ್ಧಿಸಿದೆ. ಈಗ ಅವರು ಯಾರೂ ಕೂಡ ಅಷ್ಟು ಸುಲಭದಲ್ಲಿ ಆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಿದ್ಧ ಇಲ್ಲ. ಇವತ್ತು ನಮಗೆ ರಷ್ಯಾಗಿಂತ ಪರಮಾಪ್ತ ದೇಶ ಇನ್ಯಾವುದಿದೆ ಹೇಳಿ? ರಷ್ಯಾದವರು ನಮಗೆ ಬೇಕಾದಂತಹ ಎಲ್ಲ ಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತಿಗೂ ಸಹ ರಷ್ಯಾ ಭಾರತಕ್ಕೆ ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಕೊಡೋದಕ್ಕೆ ಸಿದ್ಧ ಇಲ್ಲ. ಅವರು ಆ ವಿಚಾರ ಟೇಬಲ್ ಮೇಲೆ ಬಂದಂತಹ ಸಂದರ್ಭದಲ್ಲಿ ಮೌನವಾಗ್ತಾರೆ. ಬೇಕಾದ್ರೆ ನಾವು Su-57 ಕೊಡ್ತೀವಿ, 5th ಜನರೇಷನ್ ಫೈಟರ್ ಜೆಟ್ ಅನ್ನು ಕೊಡ್ತೀವಿ, ಕಡಿಮೆ ರೇಟಿಗೆ ಬೇಕಾದ್ರೂ ಕೊಡ್ತೀವಿ, ನಿಮ್ಮ ದೇಶದಲ್ಲೇ ಬಂದು ಉತ್ಪಾದನೆ ಮಾಡ್ತೀವಿ, ಹೀಗೆಲ್ಲ ರಷ್ಯಾ ಆಫರ್ ಕೊಡುತ್ತೆ ಹೊರತು ನಿಮಗೆ ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಕೊಡ್ತೀವಿ ಅಂತ ರಷ್ಯಾ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಅಷ್ಟು ಕಾಂಪ್ಲೆಕ್ಸ್ ಆದಂತಹ ಒಂದು ಟೆಕ್ನಾಲಜಿ. ಹಾಗಂತ ಈ ವಿಚಾರದಲ್ಲಿ ಬೇರೆ ಯಾರಿಗೂ ಯಶಸ್ಸೇ ಸಿಕ್ಕಿಲ್ವಾ? ಕೇವಲ ರಷ್ಯಾ, ಫ್ರಾನ್ಸ್, ಚೀನಾ ಈ ಎಲ್ಲ ದೇಶಗಳಿಗೆ ಮಾತ್ರ ಸಿದ್ಧಿಸಿದ್ದ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ.
ಇತ್ತೀಚೆಗೆ ಜಪಾನ್ ಕೂಡ ತನ್ನ ಜೆಟ್ ಇಂಜಿನ್ ಅನ್ನು ತಯಾರು ಮಾಡಿದೆ. ಜಪಾನ್ ತನ್ನ ಫೈಟರ್ ಜೆಟ್ಗೆ FX5 ಅನ್ನುವಂತಹ ಇಂಜಿನ್ ಅನ್ನು ರೆಡಿ ಮಾಡಿದೆ. ಅಷ್ಟೇ ಏಕೆ ಮಿತ್ರರೇ, ಇವತ್ತು ಇಡೀ ಜಗತ್ತಿನಲ್ಲಿ ಬಹುತೇಕ ದೇಶಗಳು ತೈವಾನ್ಗೆ ಒಂದು ದೇಶ ಅನ್ನುವಂಥ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಅಂದರೆ ಆ ದೇಶವನ್ನು ಒಪ್ಕೊಂಡೇ ಇಲ್ಲ. ಆದರೂ ಕೂಡ ತೈವಾನ್ ಓನ್ ಆದಂತಹ ಒಂದು ಜೆಟ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಿದೆ. F125 ಅನ್ನುವಂತಹ ಜೆಟ್ ಇಂಜಿನ್ ಅನ್ನು ತೈವಾನ್ ಅಭಿವೃದ್ಧಿಪಡಿಸಿದೆ. ಇದಕ್ಕೋಸ್ಕರವಾಗಿ ತೈವಾನ್ ನಿರಂತರವಾಗಿ 15 ವರ್ಷಗಳ ಕಾಲ ಪರಿಶ್ರಮವನ್ನು ಪಟ್ಟಿದೆ. ಅಂತಹದ್ರಲ್ಲಿ ಭಾರತಕ್ಕೇನು ಈ ಇಂಜಿನ್ ಟೆಕ್ನಾಲಜಿ ಸಿದ್ಧಿಸೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು 89ರಿಂದಲೂ ಕೂಡ ನಿರಂತರವಾಗಿ ಪರಿಶ್ರಮ ಪಡ್ತಾ ಇದ್ದೀವಿ. ಈಗಾಗಲೇ 36 ವರ್ಷ ಕಳೆದು ಹೋಗಿದೆ. ಈಗ ರೆಡಿಯಾದಂತಹ ಕಾವೇರಿ ಇಂಜಿನ್ಗೆ ಇನ್ನಷ್ಟು ಕೆಲಸ ಮಾಡಿದ್ದೇ ಆದರೆ, ಅದನ್ನು ಇನ್ನಷ್ಟು ಅಪ್ಗ್ರೇಡ್ ಮಾಡಿದ್ದೇ ಆದರೆ ನಮ್ಮಲ್ಲೂ ಕೂಡ ಒಂದು ಅತ್ಯಾಧುನಿಕ ಜೆಟ್ ಇಂಜಿನ್ ರೆಡಿ ಆಗುತ್ತೆ. ಹೀಗಾಗಿ ಇವತ್ತು ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಮೋದಿಜಿ ಜೆಟ್ ಇಂಜಿನ್ಗೆ ಫಂಡ್ ಮಾಡಿ, ಇದು ಫ್ಯೂಚರ್. ಭಾರತ ಭವಿಷ್ಯದಲ್ಲಿ ಒಂದು ಸಕ್ಷಮ ದೇಶ ಆಗಬೇಕು, ಎಲ್ಲ ರೀತಿಯ ಥ್ರೆಟ್ಗಳನ್ನು ಎದುರಿಸಬೇಕು ಅಂತಂದರೆ ಓನ್ ಆದಂತಹ ಜೆಟ್ ಇಂಜಿನ್ ಬೇಕು ಅಂತ ಅವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಮಿತ್ರರೇ, ಇದರಲ್ಲಿ ಸತ್ಯ ಕೂಡ ಇದೆ. ಇವತ್ತು ನಾವು ಫೈಟರ್ ಜೆಟ್ಗಳು ಬೇಕು ಅಂತಂದರೆ ರಷ್ಯಾದತ್ತ ಮುಖ ಮಾಡಬೇಕು, ಇಲ್ಲ ಅಮೆರಿಕದತ್ತ ಮುಖ ಮಾಡಬೇಕು. ಅವರು ಯಾವಾಗ ಸಪ್ಲೈ ಮಾಡ್ತಾರೋ ಅಲ್ಲಿಯವರೆಗೂ ಕಾಯಬೇಕು. ಭಾರತಕ್ಕೆ ಅಷ್ಟೆಲ್ಲ ಟೈಮ್ ಇಲ್ಲ. ಯಾಕೆಂದರೆ ಪಕ್ಕದಲ್ಲಿ ಚೀನಾದಂತಹ ಒಂದು ಬಲಾಢ್ಯ ದೇಶ ಇದೆ. ಈ ಚೀನಾದವ್ರು ಏನು ಮಾಡ್ತಾರೆ ಗೊತ್ತಾ, ರಷ್ಯಾ, ಅಮೆರಿಕ ಹೀಗೆ ಬೇರೆ ಬೇರೆ ದೇಶದ ಡಿಫೆನ್ಸ್ ಟೆಕ್ನಾಲಜಿಯನ್ನು ಕಾಪಿ ಮಾಡಿಬಿಟ್ಟು ಅದೇ ಆದಂತಹ ಒಂದು ಕಾಪಿ ವರ್ಷನ್ ಅನ್ನು ಅವರು ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಭಾರತ ಮತ್ತು ಚೀನಾಗೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಟೆಕ್ನಾಲಜಿಯಲ್ಲಿ ಚೀನಾ ಸಾಕಷ್ಟು ಮುಂದಿದ್ದಂತೆ ಕಂಡು ಬರ್ತಾ ಇದೆ. ಆದರೆ ಅದು ಬ್ಯಾಟಲ್ ಫೀಲ್ಡ್ ನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಮೊನ್ನೆ ಪಾಕಿಸ್ತಾನದ ಮೂಲಕವಾಗಿ ಚೀನಾ ಏನು ಪ್ರಯೋಗ ಮಾಡಿತ್ತಲ್ಲ, ಆ ಎಲ್ಲಾ ಪ್ರಯೋಗಗಳು ಕೂಡ ಟೋಟಲಿ ಫೇಲ್ಯೂರ್ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಜನ ಕೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕಾವೇರಿ ಜೆಟ್ ಇಂಜಿನ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದೆ ಆದ್ರೆ, DRDOದ ಇಂಜಿನಿಯರ್ಗಳಿಗೆ ಹೆಚ್ಚಿನ ಫಂಡ್ ಅನ್ನು ಒದಗಿಸಿದ್ದೆ ಆದ್ರೆ ತನ್ನದೇ ಆದಂತಹ ಒಂದು ಜೆಟ್ ಇಂಜಿನ್ ರೆಡಿ ಆಗುತ್ತೆ ಹೀಗಂತ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ